ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಗೈಸ್ ನಿನ್ನೆ ಬಂದು ಊಟ ಮಾಡ್ಕೊಂಡು ಬಂದು ಮಲ್ಗೋಷ್ಟೊತ್ತಿಗೆ 3 ಗಂಟೆ ಆಗೋಗ್ಬಿಟ್ಟಿತ್ತು ಟೈಮು. ಸೊ ಹಂಗಾಗಿ ಫುಲ್ ನಿದ್ದೆಲಿದ್ದೀವಿ. ಸ್ಟ್ರೆಸ್ ಆಗಿಬಿಟ್ಟಿತ್ತು, ನಿಮಗೂ ಗೊತ್ತು. ಅಲ್ಲಿಂದ ಒನ್ ಡೇ ಫುಲ್ ಜರ್ನಿಲೇ ಆಗೋಯ್ತು, ಸ್ಟ್ರೆಸ್ ಆಯಿತು. ಸೊ ಆ ಕಡೆ ಈ ಕಡೆ ತಿರುಗಾಡ್ಕೊಂಡು ಊಟ ಮಾಡ್ಕೊಂಡು ಬರೋಷ್ಟೊತ್ತಿಗೆ 3 ಗಂಟೆ ಆಗೋಯ್ತು, ಲೇಟ್ ಆಗೋಯ್ತು. ಸೊ ಹಂಗಾಗಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಈಗ ಬೆಳಗ್ಗೆ ಮಲಗಿದ 3 ಗಂಟೆ ಆಯಿತು. ಬೆಳಗ್ಗೆ 7 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿದ್ರಿ. ಆದರೂ ಸೆಕೆ ನೋಡಿ ಹೆಂಗೆ ಹರಿತಿದೆ. ಈಗ ಬೆಳಗ್ಗೆ ಇನ್ನೂ ಜಸ್ಟ್ ಗೈಸ್ ಇವಾಗ ಟೈಮ್ ಬಂದುಬಿಟ್ಟು ನೋಡಿ, ಟೈಮ್ ಇನ್ನೂ 9:15 ಆಗಿದೆ. 9:15ಗೆ ಇಷ್ಟು ಬಿಸಿಲಿದೆ. 40 ಡಿಗ್ರಿ ಟಚ್ ಆಗಿಬಿಟ್ಟಿದೆ ಗೈಸ್ ಆಗಲೇ 9:15ಗೆ ಬೆಳಗ್ಗೆ. ಸಿಕ್ಕಾಪಟ್ಟೆ ಬಿಸಿಲು. ಈಗ ಜಸ್ಟ್ ಟೀ ಎಲ್ಲ ಕುಡ್ದು ಕೂತಿದ್ದೀವಿ. ನಮ್ಮಪ್ಪ ನಮ್ಮ ಟ್ಯಾಟು ಹಾಕ್ಸಿದ್ರಲ್ಲ, ಅದಕ್ಕೆ ಕ್ರೀಮ್ ಹಚ್ತಾ ಇದ್ದಾರೆ. ಕ್ರೀಮ್ ಹಚ್ಚಿ ಟ್ಯಾಟು ಮೇಂಟೈನ್ ಮಾಡ್ತಿದ್ದಾರೆ. ಈಗ ನಾವು ಹೋಗ್ಬೇಕು ಗೈಸ್, ಹಸು ನೋಡೋಕೆ ಹೋಗಬೇಕು. ಸ್ವಲ್ಪ ಟಿಫಿನ್ ತಿಂದು ಹೋಗ್ತೀವಿ. ಹೋಗಿ ಯಾವ ಥರ ಸೆಲೆಕ್ಟ್ ಮಾಡ್ತೀವಿ ಎಲ್ಲ ನೋಡಬೇಕು ಅಂದರೆ ಇನ್ನೂ ಲಾಸ್ಟ್ವರೆಗೂ ವೆಯ್ಟ್ ಮಾಡಿ. ನೋಡಿ ಹಸುಗಳು ಯಾವ ಥರ ಸೆಲೆಕ್ಟ್ ಮಾಡ್ತೀವಿ ಅಂತ ನೋಡಿ ಗೈಸ್. ಬನ್ನಿ ಹೋಗೋಣ. ಗೈಸ್ ಈಗ ಆಗಲೇ ಟೈಮ್ ಬಂದುಬಿಟ್ಟು 11:15 ಆಗೋಗಿದೆ. 11:15 ಆಗ್ತಾ ಬಂತು. ಹಸುಗಳು ಹುಡುಕ್ತಾ ಇವೆ, ಸಿಕ್ಕಾಪಟ್ಟೆ ಹುಡುಕ್ತಾ ಇವೆ. ಹಸುಗಳು ಸೆಲೆಕ್ಟ್ ಆಗಲ್ಲ ಗೈಸ್. ನಾವು ಬೆಳಗ್ಗೆಯಿಂದ ಸಂಜೆ ತನಕ ಹಸುಗಳು ಹುಡುಕಿದ್ರು 2-3 ಹಸುಗಳು ಮಾತ್ರ ಸೆಲೆಕ್ಟ್ ಮಾಡ್ತೀವಿ. ಒಂದು ಹೆಚ್ಚು ಕಮ್ಮಿ 100-150 ಹಸುಗಳು ನೋಡಿ ಒಂದು 2-3 ಸೆಲೆಕ್ಟ್ ಮಾಡ್ತೀವಿ. ಈಗಲೂ ಬಂದಿದ್ದೀವಿ. ನಮ್ಮಪ್ಪ ಅಲ್ಲಿ ಕಾರಲ್ಲಿ ಕೂತಿದ್ದಾರೆ. ಸೊ ಬಂದಿರಿ. ಇವಾಗ ಇನ್ನೊಂದು ಫಾರ್ಮ್ಗೆ ತಿಂದಿಲ್ಲ ಇನ್ನೂ. ಈಗ ಇಲ್ಲೊಂದು ಫಾರ್ಮಲ್ಲಿ ಹಸುಗಳು ತೋರಿಸ್ತೀನಿ ಯಾವ ಥರ ಮೇಂಟೈನ್ ಮಾಡ್ತಾರೆ. ದೊಡ್ಡ ಫಾರ್ಮೆಲ್ಲ ಬಂದ್ವಿ. ಈಗ ರೈತ ಹತ್ರ ಬಂದಿದ್ದೀವಿ. ಅಂದರೆ ಒಂದಷ್ಟು ಹಸುಗಳು ಸಾಕಿದೆ. ಇವರು ಒಂದು 20 ಹಸುಗಳ ಮೇಲೆ ಸಾಕಿರ್ತಾರೆ. ಈ ಇವ್ರ ಹತ್ರ ನೋಡಿ ಹೆಂಗೆ ಮೇಂಟೈನ್ ಮಾಡಿರ್ತಾರೆ. ಫಾಗರೆಲ್ಲ ಹಾಕಿ ಹಸುಗಳನ್ನ ಮೇಂಟೈನ್ ಮಾಡಿರ್ತಾರೆ. ಬಿಸಿಲು ಯಾವ ಥರ ಇದೆಯಪ್ಪ, ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ. ಮತ್ತು ನೆನ್ನೆ ರಾತ್ರಿನೂ ಅಷ್ಟೇ ನಿದ್ದೆ ಆಗಿಲ್ಲ ನನಗೆ. 3 ಗಂಟೆ ಬಂದಾಗ ಮಲ್ಗೋಷ್ಟೊತ್ತಿಗೆ 3-3:30 ಆಗೋಯಿತು. ನಿದ್ದೆ ಆಗಿಲ್ಲ. ಈಗ ಬಂದಿದ್ದೀವಿ. ಒಳಗೆ ತೋರಿಸಿ ಯಾವ ಥರ ಮೇಂಟೈನ್ ಮಾಡ್ತಾರೆ. ಫಾಗರೆಲ್ಲ ಹಾಕಿ ಹಸುಗಳನ್ನ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಬಿಸಿಲು ಯಾವ ಥರ, ಸಿಕ್ಕಾಪಟ್ಟೆ ಬಿಸಿಲಿದೆ. ಬನ್ನಿ ಒಳಗೆ ಹೋಗಿ ತೋರಿಸಿ ಹಸುಗಳು ಯಾವ ಥರ ಇದ್ದಾವೆ ಅಂತ. ಬಂದಿದ್ದೀವಿ ಇವಾಗ. ಎಲ್ಲ ಆಲ್ಮೋಸ್ಟ್ ಎಲ್ಲದರಲ್ಲೂ ಫ್ಯಾನ್ ಆನ್ ಮಾಡಿರ್ತಾರೆ. ಯಾಕೆಂದರೆ ಅಷ್ಟು ಸೆಕೆ. ಫಾಗರ್ ಈಗ ಆಫ್ ಮಾಡಿದ್ದಾರೆ. ಫಾಗರ್ ಆನ್ ಮಾಡಿಲ್ಲ. ನೋಡಿ ಹಸುಗಳು ಯಾವ ಥರ ಇದ್ದಾರೆ. ಜರ್ಸಿ ಎಲ್ಲ ಹಸುಗಳು ಎಷ್ಟು ಒಣಗ್ತಿದ್ದಾವೆ, ಎಷ್ಟು ಬಿಸ್ಲರ್ ಇದಾಗ್ತದೆ ನೋಡಿ. ಸತಿ ನೋಡಿರ್ತೀರಾ ಹಸುಗಳೆಲ್ಲ ಇಲ್ಲ ಸೆಲೆಕ್ಟ್ ಮಾಡಿದ್ದು. ಒಂದಷ್ಟು ಹಸುಗಳು ತೊಗೊಂಡಿದೆ, ದೊಡ್ಡ ದೊಡ್ಡ ಹಸುಗಳು. ಇಲ್ಲೋ ಬಂದಿರಿ ಮತ್ತೆ. ನನಗೆ ಯಾವ ಥರ ಹಸುಗಳು ಸೆಲೆಕ್ಟ್ ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಮತ್ತು ಮೇಂಟೆನೆನ್ಸ್ ಯಾವ ಥರ ಇರುತ್ತೆ ಅಂತ ಎಲ್ಲದೂ ತೋರಿಸ್ತೀನಿ. ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಇನ್ನು ಮುಂದೆ ವೀಡಿಯೋ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ. ಹಸು ಏನು ಸೆಟ್ ಆಗಲಿಲ್ಲ. ಮತ್ತು ಇವಾಗ ನಾಷ್ಟಕ್ಕೆ ಬಂದಿದ್ದೀವಿ. ಟೈಮ್ ನೋಡಿ ಆಗಲೇ 12:15 ಆಗಿದೆ. 12:15 ಈಗ ತಿಂಡಿಗೆ ಬಂದಿದ್ದೀವಿ. ತಿಂಡಿ ಮಾಡಿಕೊಂಡು ಹೋಗಬೇಕು ಗೈಸ್. ಈಗ ನಾಷ್ಟಕ್ಕೆ ನಿಲ್ಲಿಸಿದ್ದೀವಿ. ಬನ್ನಿ ಹೋಗಿ ತಿಂಡಿ ಮಾಡಿ ಮತ್ತೆ ಹಸುಗಳು ನೋಡೋಕ್ಕೆ ದೊಡ್ಡ ಫಾರ್ಮ್ಗೆ ಹೋಗ್ತಿದ್ದೀವಿ. ಈಗ ತಿಂಡಿ ತಿಂದಮೇಲೆ ಮತ್ತೆ ದೊಡ್ಡ ಫಾರ್ಮ್ಗೆ ಹೋಗ್ತಿದ್ದೀವಿ. ಬನ್ನಿ ನಾಷ್ಟ ಇಷ್ಟ ಮಾಡಿ ಮತ್ತೆ ಸಿಗ್ತೀನಿ ಗೈಸ್. ಆಚೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಒಳಗೆ ಬಂದ ತಕ್ಷಣ ಫುಲ್ ತಣ್ಣಗೆ AC ಒಳಗೆ ತಣ್ಣಗಿದೆ. ಫುಡ್ ಆರ್ಡ್ರ್ ಮಾಡಿದ್ದೀವಿ. ನೋಡಿ ಎಷ್ಟು ಜನ ಫುಡ್ ಆರ್ಡ್ರ್ ಮಾಡಿದ್ದೀವಿ. ಬರ್ತಾ ಇದೆ ಗೈಸ್. ನೋಡಿ ನಮ್ಮ ಅಪ್ಪನ ನೋಡಿ ಇಲ್ಲಿ ಅವ್ರ ಹೆಂಡತಿ ಜೊತೆ ಮಾತಾಡ್ತಾ ಇದ್ದಾರೆ. ವೀಡಿಯೋ ಕಾಲ್. ಇನ್ನೇನು ಯಾವಾಗಲೂ ವೀಡಿಯೋ ಕಾಲ್. ಫ್ರೀ ಇದೀನಲ್ವಾ, ಇವನು ಊಟ ಕೊಟ್ಟಿಲ್ಲಲ್ವಾ, ಅಲ್ಲಿ ತನಕ ನಮ್ಮ ಮನೆಯವರ ಜೊತೆ ಮಾತಾಡೋಣ. ಹೋಮ್ ಮಿನಿಸ್ಟರ್ ಅಲ್ವಾ, ಅದಕ್ಕೆ ಅಲ್ಲೇನ್ರಿ. ಗೈಸ್ ಇವಾಗ ವೆಯ್ಟ್ ಮಾಡ್ತೀವಿ ಊಟ ಮಾಡಿ. ತಿಂಡಿ ಗೈಸ್ ಇವಾಗ ತಿಂಡಿ ತಿಂತಿರೋದು. ಟೈಮು ನಾನು ಟೈಮ್ ತೋರಿಸಿದ ಬನ್ನಿ. ಟೈಮ್ ಆಗಲೇ ಗೈಸ್ 12:30 ಆಗಿದೆ. ಸಾರಿ 12:30. ಟೈಮ್ 12:30. ಈಗ ನಾಷ್ಟ ಮಾಡೋಕ್ಕೆ ಬಂದಿದ್ದೀವಿ. ತಿಂಡಿ ಮಾಡೋಕ್ಕೆ ಫುಲ್ ಆರಾಮಾಗಿ ಈಗ ಕೂಲ್ ಆಗ್ತಾರೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ಪಂಜಾಬಲ್ಲಿ ಒಂದ್ಸತಿ ವಿಸಿಟ್ ಮಾಡಿ ಗೊತ್ತಾಗ್ಬಿಡುತ್ತೆ ಎಷ್ಟು ಬಿಸಿಲಿದೆ ಅಂತ. ಸೊ ಸುಮಾರು ಜನ ಕಾಲ್ ಮಾಡ್ತಾ ಇರ್ತೀರಾ ಪಂಜಾಬಿ ನಾನು ಕರ್ಕೊಂಡು ಹೋಗಿ, ಪಂಜಾಬಿ ನಾನು ಬರ್ತೀನಿ ಹಸುಗಳು ಪರ್ಚೇಸ್ ಮಾಡಬೇಕು ಅಂತ. ಗೈಸ್ ನೋಡಿ, ನೀವು ಹಸುಗಳು ಪರ್ಚೇಸ್ ಮಾಡಬೇಕು, ಪಂಜಾಬಿ ಕರ್ಕೊಂಡು ಬರಬೇಕು ಅಂದರೆ ಮಿನಿಮಮ್ ಒಂದು 10 ಹಸು ಪರ್ಚೇಸ್ ಮಾಡಿ ನಾನೇ ಕರ್ಕೊಂಡು ಬರ್ತೀನಿ ಪಂಜಾಬಿಗೆ. ಯಾಕೆ ಮಿನಿಮಮ್ 10 ಹಸು ಪರ್ಚೇಸ್ ಮಾಡಿ ಅಂತ ಹೇಳ್ತಿರೋದ್ರೆ, 1 ಹಸು 2 ಹಸು ನೀವು ಪರ್ಚೇಸ್ ಮಾಡಬೇಕು ಅಂದರೆ ಪಂಜಾಬಿಗೆ ಒಂದು 50,000 ಖರ್ಚಾಗೋಗ್ಬಿಡುತ್ತೆ. ಬರೋದು ಹೋಗೋದು ಊಟ ತಿಂಡಿ ಖರ್ಚೆ ಆಗೋಗ್ಬಿಡುತ್ತೆ 50,000. ಸೊ ಹಂಗಾಗಿ ಒಂದು 10 ಹಸು ಪರ್ಚೇಸ್ ಮಾಡೋರು, ಇಲ್ಲ 8 ಹಸು 9 ಹಸು 10 ಹಸು ಪರ್ಚೇಸ್ ಮಾಡೋರು ಕಾಲ್ ಮಾಡ್ಕೊಳ್ಳಿ ನಂಬರ್ಗೆ. ಕರ್ಕೊಂಬರ್ತೀನಿ ಪಂಜಾಬಿಗೆ. ಡೈರೆಕ್ಟ್ ಪಂಜಾಬಲ್ಲಿ ಕರ್ಕೊಂಬಂದು ಇಲ್ಲೇ ಡೈರೆಕ್ಟಾಗಿ ವ್ಯಾಪಾರ ಮಾಡಿಸ್ಕೊಡ್ತೀನಿ. ಒಳ್ಳೊಳ್ಳೆ ಹಸುಗಳು, ಟಾಪ್ ಕ್ವಾಲಿಟಿ ಹಸುಗಳು. ನಿಮ್ಗೆ ಯಾವ ಥರ ಬೇಕಾದ ಹಸುಗಳು ಸಿಗ್ತವೆ. 25 ಲೀಟ್ರಿಂದ ಹಿಡಿದು 50-60 ಲೀಟ್ರ್ ತನಕ ಹಸುಗಳು ಸಿಗ್ತವೆ. ಸೊ ಈ ಸತಿ ಒಂದು 3 ಗಾಡಿ ಹೊರಡ್ತವೆ, 3-4 ಗಾಡಿ ಬರ್ತವೆ. ನೋಡೋಣ, ಎಲ್ಲ ಸೆಲೆಕ್ಷನ್ ಆಗ್ತಿದೆ. ಊಟ ತಿಂಡಿ ಈಗ ತಿಂದು ಡೈರೆಕ್ಟ್ ದೊಡ್ಡ ಫಾರ್ಮ್ಗೆ ಹೋಗ್ತೀವಿ. ಈಗ ತಿಂಡಿ ಅನ್ನೋದಕ್ಕಿಂತ ಊಟ ಟೈಮ್ ಆಗೋಗ್ಬಿಟ್ಟಿದೆ. ಈಗ ಊಟ ಮುಗಿಸ್ಕೊಂಡು ದೊಡ್ಡ ಫಾರ್ಮ್ಗೆ ಹೋಗಿ ಯಾವ ಥರ ಹಸುಗಳು ಸೆಲೆಕ್ಟ್ ಮಾಡ್ತೀವಿ ಎಲ್ಲ ತೋರಿಸಿ. ಫೀಡಿಂಗು ಮತ್ತು ಸುಮಾರು ಜನ ಕೇಳ್ತೀರಿ ಫೀಡಿಂಗ್ ಏನಾಗ್ತಾರೆ ಅಂತ. ಪಂಜಾಬಲ್ಲಿ ಫೀಡಿಂಗ್ ಬಂದುಬಿಟ್ಟು ಕಾರ್ಗೆಲ್ಲೇ ಹಾಕೋದು. ಕಾರ್ಗಿಲ್ ಟ್ರಾನ್ಸಾಕ್ಷನ್ ಮಿಕ್ಸ್ ಆಗ್ತಾರೆ, ವಿಟಮಿನ್ ಹೆಚ್ಚಾಗ್ತಾರೆ. ನಾನೇನು ಹೇಳ್ಕೊಡ್ತಾ ಇದ್ದೀನಿ ನಮ್ಮ ಕರ್ನಾಟಕದಲ್ಲಿ ಈ ಥರ ಫೀಡ್ ಹಾಕಿರ್ತಾರೆ ರೈತರು ಯಾರು ತೊಗೊಂಡು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಅದೇ ಫೀಡಿಂಗ್ಗೆ ಹಾಕೋದು. ಸೊ ಒಂದೊಂದೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಬರ್ತಾನೆ ಇರುತ್ತೆ. ದಯವಿಟ್ಟು ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಇವಾಗ ಊಟ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ. ಈಗ ಊಟ ಬಂದಿದೆ. ಪನ್ನೀರ್ ಪಲಾವ್ ಇದೆ ಮತ್ತು ಸಲಾಡ್ ಕೊಟ್ಟಿದ್ದಾರೆ. ಏಕೆ ಬೀನ್ಸ್ ಕಾ ಹೈ ಬೇಸಿದ ಬಟಾಣಿದೇನೋ ಗೊಜ್ಜು ಆರ್ಡ್ರ್ ಮಾಡಿದ್ದಾರೆ. ರೊಟ್ಟಿ ಮಾಡಿದ್ದಾರೆ. ಎಲ್ಲ ನಾಷ್ಟ ಮಾಡ್ತಾ ಇದೀವಿ. ಇವಾಗ ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ. ಇವಾಗ ಪಂಜಾಬ್ಗೆ ದೊಡ್ಡ ಫಾರ್ಮ್ಗೆ ಹೋಗ್ತಾ ಇದೀವಿ. ದೊಡ್ಡ ಫಾರ್ಮ್ಗೆ ಹೋಗಿ ಹಸುಗಳು ಸೆಲೆಕ್ಟ್ ಮಾಡಬೇಕು. ದೊಡ್ಡ ಫಾರ್ಮ್ಗೆ ಹೋಗಿ ಹಸುಗಳು ಸೆಲೆಕ್ಟ್ ಮಾಡಬೇಕು. ಮತ್ತು ಕರ್ನಾಟಕದವರೆಲ್ಲ ಕಾಲ್ ಮಾಡ್ತಾ ಇದ್ದಾರೆ. ಇವರು ನಮ್ಮ ಕರ್ನಾಟಕದಲ್ಲಿ ಯಾರು ಹಸುಗಳು ತೊಗೊಂಡು ರೀಸೇಲ್ ಮಾಡ್ತಾರೋ ಅವ್ರಿಗೆಲ್ಲ ಉರಿಸ್ತೀಯಾರು ವಿಡಿಯೋ ಮಾಡಿ ಅರ್ಷಿತ್ ಭಾಯ್ ಬಂದಿದ್ದಾರೆ ಅಂತ. ನೋಡೋಣ, ವೀಡಿಯೋ ಎಲ್ಲ ಹಾಕ್ತೀರ ಅವರು ಗ್ರೂಪಿಗೆ.
ಸುಮಾರು ಜನ ಕರ್ನಾಟಕದಿಂದ ಕಾಲ್ ಮಾಡ್ತಿದ್ದಾರೆ, ಬ್ಲಾಗ್ ಇದರಲ್ಲೇ ಮಾಡ್ತಿದ್ದೀವಿ, ಫೋನು ಇದರಲ್ಲೇ ಬರ್ತಾರೆ. ಸಿಕ್ಕಾಪಟ್ಟೆ ಚಾರ್ಜ್ ಬೇಗ ಕಮ್ಮಿ ಆಗೋಗಿದೆ. ನೀವು ದೊಡ್ಡ ಫಾರ್ಮ್ಗೆ ಹೋಗಿ ಹಸುಗಳು ಯಾವ ಥರ ಇದ್ದಾವೆ ತೋರಿಸ್ತೀವಿ. ಇವಾಗ ಫೈನಲ್ ರೀಚ್ ಆಗಿದ್ದೀವಿ. 1 ಅಲ್ಲ 2 ಅಲ್ಲ 3 ಅಲ್ಲ 5,000 ಹಸುಗಳು ಫಾರ್ಮ್ ಗೈಸ್. 5,000 ಹಸುಗಳು ಫಾರ್ಮ್, ದೊಡ್ಡ ಫಾರ್ಮ್. ನೋಡ್ತಿದ್ದೀರಾ ಫಾರ್ಮ್ ಯಾವ ಥರ ಇದೆ. ಎಂಟ್ರೆನ್ಸ್ ನೋಡಿ, ಎಂಟ್ರೆನ್ಸ್ ಫೀಸ್ ಇದೆ ಗೈಸ್. ಸುಮ್ಮನೆ ಬರೋಕ್ಕಾಗಲ್ಲ, ಎಂಟ್ರೆನ್ಸ್ ಫೀಸ್ ಕಟ್ಬಿಟ್ಟು ಒಳಗೆ ಬರಬೇಕು. ಬನ್ನಿ ಹಸುಗಳು ತೋರಿಸ್ತೀನಿ ನೋಡಿ ಗೈಸ್. ಹೆಚ್ಚು ಕಮ್ಮಿ ಒಂದು 2 ಕಿಲೋಮೀಟ್ರ್ ನಡ್ಕೊಂಬಂದಿವಿ, ಅಷ್ಟು ದೊಡ್ಡ ಫಾರ್ಮ್ ಇದೆ. ಎಂಟ್ರೆನ್ಸಲ್ಲಿ 2 ಕಿಲೋಮೀಟ್ರ್ ಅಷ್ಟಿದೆ. ಇನ್ನೂ ಹೋಗಬೇಕು. ಹೋಗಿ ಹಸುಗಳು ಯಾವ ಥರ ಇರ್ತವೆ, ಮೇಂಟೆನೆನ್ಸ್ ಯಾವ ಥರ ಮಾಡ್ತಿದ್ದಾರೆ ಎಲ್ಲ ತೋರಿಸ್ತೀನಿ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಇಲ್ಲಿ. ನೋಡ್ಕೊಳ್ಳಿ ಫಾರ್ಮ್ ಯಾವ ಥರ ಇದೆ. ನನಗೆ ಹೋಗಿ ಹಸುಗಳು ಯಾವ ಥರ ಇದೆ ನಾನು ನಿಮಗೆ ತೋರಿಸ್ತೀನಿ. 5,000 ಹಸುಗಳು ಫಾರ್ಮು. ಇಲ್ಲೇ ಎಲ್ಲ ಹಸುಗಳು ಸೆಲೆಕ್ಟ್ ಮಾಡೋದು ಇವತ್ತು. ಈ ಲೋಡಲ್ಲಿ ಏನು ಬರ್ತಾ ಇದ್ದಾವೆ ಎಲ್ಲ ಹಸುಗಳನ್ನು ಇದೇ ಫಾರ್ಮಲ್ಲಿ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಮಾಡಿ ಹಸುಗಳನ್ನೂ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ. ಬನ್ನಿ ನೋಡಿ, ಹಸು ಒಂದು ಸೇಲಾಗಿ ಹೋಗ್ತದೆ ಗಾಡಿ ಲೋಡಾಗಿ. ನೋಡಿ ಹಸುಗಳು ನಮಗೆ ಇವಾಗ ಎಂಟ್ರಿ ಆಗಿದೆ. ಟ್ರ್ಯಾಕ್ಟರ್ಗಳಿದೆ, ರೋಟ್ರಿ ಹೊಡಿತಾರೆ ಎಲ್ಲ. ಗೊಬ್ಬರ ಹಾಕಿದ್ದಾರೆ ನೋಡಿ, ಗೊಬ್ಬರಗಳು ಹಾಕಿದ್ದಾರೆ. ಇದೆಲ್ಲ ಟ್ರ್ಯಾಕ್ಟ್ರಲ್ಲಿ ಫೆಡಾಕ್ನ ರೋಟ್ರಿ ಹೊಡಿತಾರೆ ನೀಟಾಗಿ. ಬೆಡ್ ಇದ್ದಂಗೆ ಇರುತ್ತೆ, ಫುಲ್ ಸ್ಮೂತಾಗಿರುತ್ತೆ. ಫುಲ್ ಅಂದರೆ ಫುಲ್ ಸ್ಮೂತಾಗಿರುತ್ತೆ ಹಸುಗಳಿಗೆ ಮಲಗೋಕ್ಕೆ. ನೋಡಿ ಫಾರ್ಮ್ ಎಂಟ್ರ್ ಆಗಿದ್ದೀವಿ ಇವಾಗ. ಯಾವ ಥರ ಇದೆ ಫಾರ್ಮ್. 5,000 ಹಸುಗಳು ಅಂದರೆ ತಮಾಷೆ ಮಾತಲ್ಲ. ಬನ್ನಿ, ಈ ಥರ ಹಸುಗಳು ಈ ಥರ ಫಾರ್ಮಲ್ಲಿ ತೊಗೊಂಬರ್ತೀವಿ. ಪ್ರಾಪರ್ ರೆಕಾರ್ಡ್, ಫುಲ್ ರೆಕಾರ್ಡ್ ಇರೋಂಥ ಹಸುಗಳು. ಈ ಥರ ಹಸುಗಳನ್ನ ನಾವು ಕಟ್ಟಿದ್ರೆ ಯಾವುದೇ ಕಾರಣಕ್ಕೂ ಡೈರಿ ಫಾರ್ಮಿಂಗ್ ಲಾಸ್ ಆಗೋಲ್ಲ. ನಾವೆಲ್ಲ ತರೋದೆಲ್ಲ ಇದೇ ಥರದ್ದು ಗೈಸ್. ಫುಲ್ ರೆಕಾರ್ಡ್ ಬೇಕು ಅಂದರೆ ಸುಮ್ಮನೆ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಹಂಗಾಗಿ ಇಂಥ ಫಾರ್ಮಲ್ಲಿ ಸುಮ್ಮನೆ ತೊಗೊಂಡಿರಿ, ರೆಕಾರ್ಡ್ ಇಲ್ಲದೇ ಹಸುಗಳು ಸೇಲ್ ಮಾಡ್ತೀವಿ. ನೋಡಿ ಹಸುಗಳು ಯಾವ ಥರ ಇದೆ. ಫಾರ್ಮ್ ನೋಡಿ ಎಷ್ಟು ದೊಡ್ಡದಾಗಿದೆ. ಈ ಹಸುಗಳು ನೋಡಿದ್ರೆ ತುಂಬ ಖುಷಿ ಆಗಿಬಿಡುತ್ತೆ ಫಾರ್ಮ್ ನೋಡಿದ್ರೆ. ನೋಡಿ ಒಂದು ಸೆಕೆಂಡ್, ಹಂಗೆ ಫಾರ್ಮ್ ಯಾವ ಥರ ಇದೆ. ಈ ಕಡೆನೂ ಹಸು, ಇಲ್ಲೂ ಹಸು, ಅಲ್ಲೂ ಹಸು, ಎಲ್ಲ ಕಡೆನೂ ಹಸುನೇ ಇದೆ. ಬರೀ ಹಸುಗಳಿದ್ದಾವೆ ಫಾರ್ಮಲ್ಲಿ. ಟ್ರ್ಯಾಕ್ಟರ್ಗಳು, JCBಗಳು ಎಲ್ಲ ಇದಾವೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಹಸುಗಳು. ಎಲ್ಲ ಹಸುಗಳು ನಿಮಗೆ ಕಣ್ಣಿಗೆ ಕಾಣೋ ಅಷ್ಟು ತನಕನೂ ಹಸುಗಳೇ ಇರ್ತವೆ ನೋಡಿ. ಬರೀ ಹಸುಗಳೇ ಇರೋದು. ಇಂಥ ಕ್ವಾಲಿಟಿ ಹಸುಗಳು, ಬ್ರೀಡ್ ಹಸುಗಳು, ಎಲ್ಲ ಬ್ರೀಡ್ ಹಸುಗಳು, ಟಾಪ್ ಹಸುಗಳಿದ್ದಾವೆ ನೋಡಿ. ಆ ಕಡೆ ಎಲ್ಲ ಕಾಣಿಸ್ತಾ ಇದ್ದಾವೆ, ಫುಲ್ ಹಸುಗಳೇ ಇರೋದು. ಬ್ರೀಡಿಂಗ್ ಕರುಗಳು ತೋರಿಸ್ತೀನಿ. ಇವ್ರ ಫಾರ್ಮಲ್ಲಿ ಕರುಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ನೋಡಿ. ಕರುಗಳು ಎಷ್ಟು ಚೆನ್ನಾಗಿ ಡೆವಲಪ್ ಮಾಡ್ತಿದ್ದಾರೆ, ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಕರುಗಳಿಗೆ, ಯಾವ ಥರ ಬೆಳೆಸಬೇಕು ಅನ್ನೋದನ್ನ. ತುಂಬ ಖುಷಿಯಾಗುತ್ತೆ. ಈ ಥರ ಹಸುಗಳು ಮಾಡಬೇಕು. ಈ ಥರ ಡೈರಿ ಫಾರ್ಮಿಂಗ್ ಮಾಡಿದ್ರೆ ಈ ಥರ ಮಾಡಬೇಕು. ಎಷ್ಟು ಚೆನ್ನಾಗಿದಾವೆ ನೋಡಿ. ಹಸುಗಳಾಗಲಿ, ಬ್ರೀಡಾಗಲಿ, ಕರುಗಳಾಗಲಿ ನೋಡಿ. ಕರುಗಳೆಲ್ಲ ಡೆವಲಪಿಂಗ್ ಇದೆ. ನೆಕ್ಸ್ಟ್ ಜನ್ರೇಷನ್ಗೆ ಡೆವಲಪ್ ಆಗ್ತಿದ್ದಾವೆ. ಇದು ಸ್ವಲ್ಪ ಅಲ್ಲ, ಇನ್ನೂ ಆ ಕಡೆ ಹೋಗ್ತಾ ಇದ್ದೀವಿ ಬ್ರೀಡಿಗೆ ನೋಡಿ. ಕ್ವಾಲಿಟಿ ಹಸುಗಳು, ಕ್ವಾಲಿಟಿ ಕರುಗಳು ನೋಡಿ. ಕರು ಬರೀ ಜಸ್ಟ್ 5 ತಿಂಗಳು ಕರು ಅದು ನೋಡಿ. ಯಾವ ಥರ ಇದೆ ಹಸುಗಳಿಗೆ. ಗೊರ್ಸು ಯಾವ ಥರ ಬೆಳೆದ್ಬಿಟ್ಟಿದೆ. ಪಿಡಾಕಲ್ಲಿ ಇದು ಗೊರ್ಸೆಲ್ಲ ಉದ್ದ ಆಗಿಬಿಟ್ಟಿದೆ. ಪಿಡಾಕಲ್ಲಿ ಓಡಾಡಿ ಸುಮಾರು ಜನ ನೋಡ್ತಾ ಇರ್ತಾರೆ. ಪಿಡಾಕಲ್ಲಿ ಬಿಟ್ಟರೆ ಹಸುಗಳು ಗುದ್ದಾಡ್ತಾವೆ ಹಂಗೆ ಹಿಂಗೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಆರಾಮಾಗಿ ಅದಕ್ಕೆ ಮೇವು ಬೇಕಂದಾಗ ಮೇವು ತಿನ್ನುತ್ತೆ, ನೀರು ಬೇಕಂದಾಗ ನೀರು ಕುಡಿಯುತ್ತೆ ನೋಡಿ. ಎಲ್ಲಿ ಬೇಕಲ್ಲಿ ಮಲಗುತ್ತೆ, ಬಿಸಿಲಲ್ಲಿ ಬೇಕಂದ್ರೆ ಬಿಸಿಲಲ್ಲಿ, ನೆರಳಲ್ಲಿ ಬೇಕಂದ್ರೆ ನೆರಳಲ್ಲಿ. ಇಷ್ಟು ಬಿಸಿಲಿದೆ ಪಂಜಾಬಲ್ಲಿ. ಇವರೇ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ನಾವು ರೈತರು ನೀಟಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ 100% ನಾವು 100% ಸಕ್ಸಸ್ ಆಗ್ಬೋದು. ಇಷ್ಟು ಬಿಸಿಲು ಇರೋಲ್ಲ ನಮ್ಮ ಕಡೆ ನೋಡಿ. ಹಸುಗಳು ಯಾವ ಥರ ಇದ್ದಾವೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಸುಗಳೆಲ್ಲ ಯಾವ ಥರ ಇದ್ದಾವೆ ಅಂತ ನೋಡಿ. ಇವರೆಲ್ಲ ವಾಶ್ ಮಾಡಿ ಎಷ್ಟೋ ವರ್ಷಗಳಾಗಿದೆ. ಹಸುಗಳನ್ನ ವಾಶ್ ಮಾಡಿ ಎಷ್ಟೋ ವರ್ಷಗಳಾಗಿದೆ. ಇದರಲ್ಲಿ ಎಲ್ಲ ಸೆಲೆಕ್ಟ್ ಮಾಡಬೇಕು ಹಸುಗಳನ್ನ. ಎಲ್ಲ ಬರೀ ದೊಡ್ಡ ಫಾರ್ಮ್. ಎಲ್ಲಿ ನೋಡಿ ಹಸುಗಳೇ ಕಾಣಿಸ್ತವೆ ನಿಮಗೆ. ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ, ಲೈವಲ್ಲಿ ಬಂದಿರೋ ಗೊತ್ತಾಗೋದಿಲ್ಲ. ಲೈವಲ್ಲಿ ಗೊತ್ತಾಗ್ಬಿಡುತ್ತೆ ಯಾವ ಥರ ಇದೆ ಫಾರ್ಮ್ ಅಂತ. ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇಲ್ಲ ನಿಮಗೆ ಅಷ್ಟೇ. ನನಗೆ ಇವಾಗ ಇದರಲ್ಲಿ ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಇರ್ತವೆ ಹಸುಗಳು. ಯಾವ್ಯಾವ ಹಸುಗಳು ಸೆಲೆಕ್ಟ್ ಮಾಡಿದ್ದೀವಿ ಅಂತಲೂ ತೋರಿಸ್ತೀನಿ. ಲಾಸ್ಟಿಗೆ ಹಸುಗಳೆಲ್ಲ ಸೆಲೆಕ್ಟ್ ಆದಮೇಲೆ ತೊಗಿತೀನಿ. ಇದೆಲ್ಲ ಹಸುಗಳು ಸೆಲೆಕ್ಟ್ ಮಾಡಿ ನಿಮಗೆ ಲಾಸ್ಟ್ ಫೈನಲ್ಲಿ ಯಾವ್ಯಾವ ಹಸುಗಳು ಬರ್ದಿದ್ದಾವೆ ಅಂತ ನಾನು ತೋರಿಸ್ತೀನಿ ಗೈಸ್. ಬಂಗಾರ ಅಂತ ಬಟ್ಟೆ ತೋರಿಸ್ತೀನಿ ನೋಡಿ ಗೈಸ್. ಯಾವ ಥರ ಇದೆ ಬಟ್ಟೆ ಸೆಲೆಕ್ಟ್ ಮಾಡ್ತೀನಿ. ಆಲ್ಮೋಸ್ಟ್ ನೋಡಿ ಹೆಂಗಿದೆ ಎಲ್ಲ ಟಾಪ್. ಒಂದಕ್ಕಿಂತ ಒಂದು ಟಾಪಲ್ಲಿದೆ ಹಸುಗಳು. ನನಗೆ ಎಲ್ಲ ಸೆಲೆಕ್ಟ್ ಮಾಡಿ ಲಾಸ್ಟಿಗೆ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಹಸುಗಳು ಸೆಲೆಕ್ಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಗೈಸ್. ಈಗ ಹಸುಗಳು 18 ಹಸುಗಳು ಸೆಲೆಕ್ಟ್ ಮಾಡಿ ಬಂದಿದ್ದೀವಿ. ಈಗ ಅದರಲ್ಲಿ ಪ್ರಾಪರ್ ಡಾಕ್ಯುಮೆಂಟ್ ಎಲ್ಲ ರೆಕಾರ್ಡ್ ತೆಗೆದಿದ್ದಾರೆ. ಈಗ ಹಸುಗಳು ಎಷ್ಟನೇ ಲ್ಯಾಕ್ಟೇಷನಲ್ಲಿದೆ, ಎಷ್ಟು ಹಾಲು ಕರೆದಿತ್ತು, ಮತ್ತು ಎಷ್ಟು ಮಂತ್ ಪ್ರೆಗ್ನೆಂಟ್ ಇದೆ, ಪ್ರತಿಯೊಂದು ಕಂಪ್ಯೂಟರಲ್ಲಿ ರೆಕಾರ್ಡ್ ಆಗಿದೆ. ಈಗ ನಾವು ಯಾವ್ದು ಹಸುಗಳು ಸೆಲೆಕ್ಟ್ ಮಾಡಿ ಬಂದಿದ್ದೀವಿ ಅದ್ರ ಟ್ಯಾಗ್ ನಂಬರ್ ತೊಗೊಂಡು ಇವಾಗ ಸರ್ಚ್ ಮಾಡ್ತಿದ್ದಾರೆ. ಯಾವ ಬ್ರೀಡು, ಅದ್ರ ಅಮ್ಮ ಯಾವ ಬ್ರೀಡು, ಅದಕ್ಕೆ ಯಾವ ಸೆಮೆನ್ ಹಾಕಿದ್ದಾರೆ, ಎಷ್ಟು ತಿಂಗಳು ಪ್ರೆಗ್ನೆಂಟ್ ಇದೆ, ಎಷ್ಟು ಹಾಲು ಕೊಟ್ಟಿತ್ತು ಎಲ್ಲ ಗೊತ್ತಾಗುತ್ತೆ ಗೈಸ್. ಈಗ ರೆಕಾರ್ಡ್ ಮಾಡ್ತೀವಿ ನೋಡಿ. ದೊಡ್ಡ ಆಫೀಸಲ್ಲಿ ಗೊತ್ತಿರೋದು ನಾವು. ಹೆಂಗಿದೆ ಹಸುಗಳು? ಸೂಪರಾಗಿದ್ದಾವೆ. ಒಂದಕ್ಕಿಂತ ಒಂದು ಹೆಚ್ಚಾಗಿದೆ. ಅದರಲ್ಲಿ ನಾವು ಅಷ್ಟೊಂದು ಹಸುಗಳಲ್ಲಿ ಬರೀ 18 ಮಾತ್ರ ಸೆಲೆಕ್ಷನ್ ಮಾಡಿದ್ವಿ. ನೋಡೋಣ ಈಗ ಅದರಲ್ಲೂ ಏನಾದ್ರು ಫಿಲ್ಟರ್ ಆಗ್ತಾವ ಅಥವಾ 18 ಪರ್ಫೆಕ್ಟಾಗಿ ಆಗ್ತಾವ ನೋಡೋಣ. ಈಗ 18 ಸೆಲೆಕ್ಟ್ ಮಾಡಿದ್ದೀವಿ ಗೈಸ್. ಅದರಲ್ಲಿ ಮತ್ತೆ ಏನಾದ್ರು ಫಿಲ್ಟರ್ ಮಾಡೋಕ್ಕಾದ್ರೆ ಎಷ್ಟಾಗುತ್ತೆ ಅಷ್ಟು ಫಿಲ್ಟರ್ ಮಾಡಿ ಒಳ್ಳೊಳ್ಳೆ ಹಸುಗಳು ಟಾಪ್ ಸೆಲೆಕ್ಷನ್. ಕೆಸಿ ವೈ ಗೈ ಬಹು ಟಾಪ್
ಎಲ್ಲ ಟಾಪ್ ಹಸುಗಳು ಗೈಸ್. ಬಂದು ಒಂದ್ಸತಿ ನೋಡ್ಬಿಟ್ರೆ ರೈತರು ಯಾರು ಬಿಡಲ್ಲ ಅಂತ ಹಸುಗಳು, ಎಲ್ಲ ಟಾಪ್ ಹಸುಗಳು. ಮೀಟಿಂಗಲ್ಲಿ ಇದೀವಿ ಈಗ, ನೋಡಿ ಸೆಲೆಕ್ಟ್ ಆಗಿ ಎಷ್ಟು ಸೆಲೆಕ್ಟ್ ಆಗೋದಷ್ಟು ಸೆಲೆಕ್ಟ್ ಮಾಡಿ ನಾನು ವೀಡಿಯೋ ಬಿಡ್ತೀನಿ ಗೈಸ್. ಮತ್ತು ಈಗ ಯಾವ್ಯಾವ ಹಸುಗಳು ಸೆಲೆಕ್ಟ್ ಮಾಡಿದೀವಿ ಅಂತ ವೀಡಿಯೋ ಬಿಡ್ತೀನಿ. ನೋಡಿ ಈಗ ಕಂಪ್ಯೂಟರಲ್ಲಿ ಎಲ್ಲ ಡಾಕ್ಯುಮೆಂಟ್ ತೆಗೆದು ಈಗ ಕೊಟ್ಟಿದ್ದಾರೆ ನನಗೆ ರಿಸಲ್ಟ್. ನೋಡಿ ಇಲ್ಲಿ ಎಷ್ಟು ತಿಂಗಳು ಪ್ರೆಗ್ನೆಂಟ್ ಇದೆ, ಎಷ್ಟು ಹಾಲು ಕರೆದಿದೆ, ಪ್ರತಿಯೊಂದು ಇದೆ ಇದರಲ್ಲಿ. ನೋಡಿ ಎಷ್ಟು ಡೇಸ್ ಪ್ರೆಗ್ನೆಂಟ್ ಇದೆ ಮತ್ತು ಎಷ್ಟು ಹಾಲು ಕರೆದಿದೆ, ಮಿಲ್ಕ್ ಸ್ಟೇಟಸ್ ಡ್ರೈ ಇದೆ, ಸೆಕ್ಸ್ಡ್ ಸೆಮೆನ್ಸ್ ಯಾವುದಾಗಿದೆ, ಅರ್ಮಡ ಸೆಕ್ಸ್ಡ್ ಸೆಮೆನ್ಸ್ ಸ್ಪೈಕು, ಅರ್ಮಡ ಹ್ಯಾಮರ್, ಅರ್ಮಡ ಸ್ಪೈಕು, ಯಾವ್ಯಾವ ಸೆಮೆನ್ ಹಾಕಿದ್ದಾರೆ ಪ್ರತಿಯೊಂದು ಸೆಕ್ಸ್ಡ್ ಹಾಕಿದ್ದಾರೆ ಎಲ್ಲ. ಮತ್ತು ಪ್ರೆಗ್ನೆಂಟ್ ಇದೆ, ಎಷ್ಟು ತಿಂಗಳಿದೆ. ಇದರಲ್ಲಿ ಈಗ 18 ಹಸು ಇದೆ. 18 ಹಸುನಲ್ಲಿ ಮತ್ತೆ ಇವಾಗ ಫಿಲ್ಟರ್ ಮಾಡಿ ಎಷ್ಟು ಹಸು ಆಗುತ್ತೆ ಅಷ್ಟು ಹಸು ಸೆಲೆಕ್ಟ್ ಮಾಡಬೇಕು. ಈಗ ನಿಪ್ಪಲ್ಸ್ ಚೆಕ್ ಆಗುತ್ತೆ, ಡಾಕ್ಟ್ರು ಬರ್ತಿದ್ದಾರೆ, ನಿಪ್ಪಲ್ಸ್ ಚೆಕ್ ಆಗುತ್ತೆ. ನಾನೇ ಸ್ವಂತ ಚೆಕ್ ಮಾಡ್ತೀನಿ, ನಾನು ಡಾಕ್ಟ್ರು ಬರ್ತಾ ಇದ್ದಾರೆ. ನಿಪ್ಪಲ್ಸ್ ಚೆಕ್ ಆಗುತ್ತೆ, ಪ್ರೆಗ್ನೆನ್ಸಿ ಚೆಕಪ್ ಆಗುತ್ತೆ, ಎಲ್ಲ ಓಕೆ. ಇವ್ರು ಡಾಕ್ಯುಮೆಂಟ್ ಫುಲ್ಲು ಇದು ಕಂಪ್ಯೂಟರ್ ಡಾಕ್ಯುಮೆಂಟ್ ಇರೋದು. ಇನ್ನೊಂದ್ಸತಿ ಚೆಕ್ ಮಾಡಿಸಿ ನಾವು ಲೈವ್ ಆಗಿ ಹಸುಗಳನ್ನ ಪರ್ಚೇಸ್ ಮಾಡ್ತೀವಿ. ಬನ್ನಿ ಎಲ್ಲ ಇವಾಗ ತೋರಿಸಿ ಯಾವ ಥರ ಹಸುಗಳು ಸೆಲೆಕ್ಟ್ ಮಾಡ್ತೀವಿ ಅಂತ. ಈ ಥರ ಹಸುಗಳೆಲ್ಲ ಕಮ್ಮಿ ಪ್ರೈಸ್ ಒಂದು ಸಿಕ್ಕಲ್ಲ ಗೈಸ್, ನಿಮಗೆ ಗೊತ್ತು. ಕಮ್ಮಿ ಪ್ರೈಸ್ ಒಂದು ಈ ಥರ ಹಸುಗಳು ಸಿಕ್ಕಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಹಸುಗಳು, ಎಲ್ಲ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ನನಗೆ ನೋಡೋಣ ಇದರಲ್ಲಿ ಯಾವ ಥರ ಇಷ್ಟ ಆಗುತ್ತೆ ನೋಡೋಣ ಗೈಸ್. ನಾವು ಸೆಲೆಕ್ಟ್ ಮಾಡಿರೋ ಹಸುಗಳೆಲ್ಲ ಒಂದೊಂದು ಬೈ ಲೈನ್ ಬರ್ತಾ ಇದ್ದಾವೆ. ನೋಡಿ ನಾವು ಸೆಲೆಕ್ಟ್ ಮಾಡಿರೋ ಹಸುಗಳು, ಸೆಲೆಕ್ಷನ್ ಹಸುಗಳು ನೋಡಿ, ಎಲ್ಲ ಟಾಪ್ ಹಸುಗಳು, ಫುಲ್ ಹೈಟು ವೆಯ್ಟು ಲೆಂತು ಆ ಥರ ಹಸುಗಳು, ಎಲ್ಲ ದೊಡ್ಡ ಹಸುಗಳು ಗೈಸ್. ಈಗೂ ನಾವು ಡೀಟೇಲ್ ನೋಡಿ ತಗ್ಸಿರೋ ಹಸುಗಳು ನೋಡಿ, ಇವೆಲ್ಲ ಈಗ ನಾನು ತಗ್ಸಿರೋ ಹಸುಗಳು ಗೈಸ್. ಯಾವ ಥರ ಇದೆ ಕಮೆಂಟ್ ಮಾಡಬೇಕು ಗೈಸ್. ನೀವು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ನಾ ಈಗ ಸೆಲೆಕ್ಟ್ ಮಾಡಿ ಕಂಪ್ಯೂಟರಲ್ಲಿ ಎಲ್ಲ ಡಾಕ್ಯುಮೆಂಟ್ ನೋಡಿ ಸೆಲೆಕ್ಟ್ ಮಾಡಿ ತೆಗ್ದಿರೋ ಹಸುಗಳು ಎಲ್ಲ ಟಾಪಲ್ಲಿದೆ. ಯಾವುದೋ ಚಿಕ್ಕ ಹಸುಗಳು, ಸಣ್ಣ ಪುಟ್ಟ ಹಸುಗಳಿಲ್ಲ, ಎಲ್ಲ ದೊಡ್ಡ ಹಸುಗಳೇ ನೋಡಿ. ಇದೆಲ್ಲ ಸಪ್ರೇಟಾಗಿ ಇವಾಗ ಸಪ್ರೇಟ್ ಮಾಡ್ತಾರೆ ಇವಾಗ ಎಲ್ಲ. ಮತ್ತು ಇವಾಗ ಇದರ ಇನ್ನೊಂದ್ಸತಿ ಚೆಕ್ ಮಾಡ್ತೀವಿ ಗೈಸ್. ಇವಾಗ ನಿಪ್ಪಲ್ಸ್ ಆಗಲಿ ಎಲ್ಲ ಇನ್ನೊಂದ್ಸತಿ ಚೆಕ್ ಮಾಡ್ತೀವಿ, ಪ್ರಾಪರ್ ಡಾಕ್ಯುಮೆಂಟ್ ಇರೋವಂಥ ಹಸುಗಳು ನೋಡಿ. ಹೈಟ್ ನೋಡ್ಕೊಳ್ಳಿ, ವೆಯ್ಟ್ ನೋಡ್ಕೊಳ್ಳಿ, ಅಡರ್ ನೋಡಿ, ನೋಡೋಣ ಎಲ್ಲ ಆದಮೇಲೆ ಮತ್ತೆ ಈಗ ಅದರಲ್ಲೂ ಸ್ವಲ್ಪ ಏನಾದರೂ ಕ್ಯಾನ್ಸಲ್ ಮಾಡಿದ್ರೆ ಈಗ ಕ್ಯಾನ್ಸಲ್ ಮಾಡ್ತೀವಿ ಗೈಸ್. ನೋಡಿ ಇವೆಲ್ಲ ಇನ್ನೂ ಬರ್ತಾರೆ ಹಸುಗಳು ಆ ಸೈಡಿಂದ. ಈಗ ಆ ಸೈಡಲ್ಲಿ ಇದ್ದಿದ್ದು ಹಸುಗಳೆಲ್ಲ ಈ ಸೈಡಿಗೆ ತರ್ತಾರೆ. ನಮ್ಮ ಸೆಲೆಕ್ಷನ್ ಆಗಿರೋ ಹಸುಗಳೆಲ್ಲ ಸೈಡಿಗೆ ಬರ್ತಾರೆ. ನೋಡಿ ಆ ಕಡೆ ಫೀಡಿಂಗ್ ಆಗ್ತಿದ್ದಾರೆ ಗೈಸ್. TMR ಮಿಷಿನಲ್ಲಿ ಫೀಡಿಂಗ್ ಆಗ್ತಾ ಹೋಗ್ತಿದ್ದಾರೆ ಎಲ್ಲ ಹಸುಗಳು. ಸೊ ಮ್ಯಾನ್ ಪವರ್ ಕಮ್ಮಿ ಗೈಸ್, ಇಲ್ಲಿ ಮೆಷಿನ್ ಪವರ್ ಜಾಸ್ತಿ. ಮೆಷಿನ್ ಪವರ್ ಜಾಸ್ತಿ ಇರೋದಕ್ಕೆ ಇಷ್ಟೊಂದು ಹಸುಗಳನ್ನ ಮೇಂಟೈನ್ ಮಾಡ್ತಿದ್ದಾರೆ. ನೋಡಿ ಹಸುಗಳು ಯಾವ ಥರ ಇದ್ದಾವೆ. ನಮ್ಮ ಸೆಲೆಕ್ಷನ್ ಇದು ನೋಡಿ, ಆನೆ ಇದ್ದಂಗಿದೆ ಹಸುಗಳು ಎಲ್ಲವೂ ಅಷ್ಟೇ ಗೈಸ್. ನೋಡಿ ಹೈಟು ವೆಯ್ಟು ಹಸು ಯಾವ ಥರದ ಕಮೆಂಟ್ ಮಾಡಬೇಕು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗೈಸ್ ಇಲ್ಲಿ, ಸಿಕ್ಕಾಪಟ್ಟೆ ಅಂದರೆ ಬ್ರೀಡ್ ಅದೇ ಥರ ಇರುತ್ತೆ. ರೆಕಾರ್ಡ್ ಸಿಕ್ಕ ಹಸುಗಳೆಲ್ಲ ಯಾರೂ ಕಮ್ಮಿ ಕೊಡೋಲ್ಲ. ಎಲ್ಲ 35 to 40 ಲೀಟರ್ಸ್ ಕರೆದಿರೋ 35 ಕರೆದಿರೋವೆ ಗೈಸ್. ಎಲ್ಲ 40 ಮೇಲೆ ಹೋಗ್ತವೆ ಈ ಸತಿ. ಇವೆಲ್ಲ 40+ ಹಸುಗಳು. ಕಮೆಂಟ್ ಮಾಡಿ ಈ ಥರ ಹಸುಗಳು ಸೆಲೆಕ್ಷನ್ ಇರ್ತವೆ ವರ್ಷ ಡೈರಿ ಫಾರ್ಮಲ್ಲಿ. ಸುಮ್ಮನೆ ಯಾವುದೋ ಸಣ್ಣ ಪುಟ್ಟ ಫಾರ್ಮ್ಗೆ ಹೋಗಿ ಹಸುಗಳು ತೊಗೊಂಬರೋದು ಇದೆಲ್ಲ. ಈ ಥರ ಹಸುಗಳು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ್ರೆ ಈ ಥರ ಫಾರ್ಮಲ್ಲಿ ಸೆಲೆಕ್ಟ್ ಮಾಡಬೇಕು ಹಸುಗಳು. ನೋಡಿ ಕರು ಆ ಕಡೆ ಸೈಡಿಂದ ಈ ಕಡೆ ಬಂದುಬಿಟ್ಟಿದೆ. ಇವೆಲ್ಲ ಹಸುಗಳು ಎಷ್ಟು ಆ್ಯಕ್ಟಿವ್ ಆಗಿದೆ, ಹೈಪರ್ ಆ್ಯಕ್ಟಿವ್ ಆಗಿದೆ. ಬನ್ನಿ ನೋಡೋಣ, ಇನ್ನು ಬರ್ತಾ ಇದ್ದಾವೆ ಹಸುಗಳು. ಒಂದು ಇನ್ನೂ ಎಷ್ಟು ಇದರಲ್ಲೆಲ್ಲ ಮತ್ತೆ ಈಗ ಚೆಕ್ ಆಗುತ್ತೆ, ಯಾವ ಥರ ಚೆಕ್ ಆಗುತ್ತೆ ಪ್ರತಿಯೊಂದನ್ನು ಬ್ಲಾಗ್ ಮಾಡಿ ತೋರಿಸ್ತೀನಿ ಗೈಸ್. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಇದೇ ಥರ ಡೈಲಿ ಬ್ಲಾಗ್ ಬರ್ತಾನೆ ಇರುತ್ತೆ, ಹಸುಗಳ ಬಗ್ಗೆನೂ ಕಂಟೆಂಟ್ ಬರ್ತಾ ಇರುತ್ತೆ. ಯಾವ ಥರ ಇದೆ ನೋಡಿ ಹಸುಗಳು. ಗೊಬ್ಬರ ನೋಡಿ ಎತ್ತಿಲ್ಲ. ಎಷ್ಟೋ ಜನ ಕೆಚ್ಚಲು ಬಾವು ಆಗುತ್ತೆ, ಗೊಬ್ಬರ ಎತ್ತಿಲ್ಲ ಅಂದರೆ ಕೆಚ್ಚಲು ಬಾವು ಆಗುತ್ತೆ ಅಂತ ಗೊಬ್ಬರ ಎತ್ತುತ್ತಾ ಇರ್ತಾರೆ, ತೊಳಿತಾ ಇರ್ತಾರೆ ಮೈನ. ಇವರು ಹುಡ್ದಾಗಿಂದ ಹಸುಗಳು ಮೈಯೇ ತೊಳೆದಿಲ್ಲ. ಹಸುಗಳು ಹುಡ್ದಾಗಿಂದನೂ ಇವರು ಕರು ಇದ್ದಾಗಿಂದನೂ ಮೈ ತೊಳೆದಿಲ್ಲ ಹಸುಗಳಿಗೆ. ಆ ಥರ ಇದೆ. ಗೊಬ್ಬರ ಅಷ್ಟೇ ಎತ್ತಿಲ್ಲ. ಗೊಬ್ಬರ ಯಾವಾಗಲೂ ಇಯರ್ಲಿ ಒನ್ಸ್ ಎತ್ತುತ್ತಾರಂತೆ. ನೋಡಿ ಯಾವ ಥರ ಇದೆ ಹಸುಗಳು. ಎಲ್ಲ ವಾಶ್ ಮಾಡಿಲ್ಲ ಗೈಸ್. ನೋಡಿ ಅವಾಗಿಂದನೂ ವಾಶ್ ಮಾಡಿಲ್ಲ. ಎಲ್ಲ ವಾಶ್ ಮಾಡಿಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತವೆ ಹಸುಗಳು. ನೋಡಿ ಬ್ರೀಡ್ ಯಾವ ಥರ ಇದೆ. ಸೊ ಗೈಸ್ ಫೈನಲಿ ಎಲ್ಲ ಹಸುಗಳು ಬರ್ತಿದ್ದಾವೆ ಕರ್ನಾಟಕಕ್ಕೆ. ಎಲ್ಲ ಪರ್ಚೇಸ್ ಮಾಡಿ ದೊಡ್ಡ ಹಸುಗಳು ಎಲ್ಲ 40 ಲೀಟರ್ ಕೆಪಾಸಿಟಿ ಹಸುಗಳು ಇವೇ ಬರ್ತಾ ಇದ್ದಾವೆ ನೋಡಿ ಗೈಸ್. ಏನು ನೋಡ್ತಾ ಇದ್ದಾರೆ ಇವೇ ಹಸುಗಳು ಬರ್ತವೆ. ಇದೆಲ್ಲ ಸೆಲೆಕ್ಷನ್ ಆಗಿ ಇಲ್ಲಿ ನಿಂತಿರೋ ಹಸುಗಳು ಇವೇ ಬರ್ತವೆ ಕರ್ನಾಟಕಕ್ಕೆ. ಹಸು ಡೈರಿ ಫಾರ್ಮಿಂಗ್ ಬರ್ತವೆ. ವ್ಲಾಗ್ ಮಾಡ್ತಾ ಇದ್ದೀನಿ ಡೈಲಿ. ಹಸುಗಳು ಎಲ್ಲಿ ಪರ್ಚೇಸ್ ಮಾಡಿ ಅದನ್ನು ವ್ಲಾಗ್ ಮಾಡಿದ್ದೀನಿ. ಸುಳ್ಳು ಆ ಥರ ಏನಿಲ್ಲ. ನೋಡಿ ಇದೇ ಹಸುಗಳು ಬರ್ತವೆ. ಈಗ ಇಂಟ್ರೆಸ್ಟ್ ಇದ್ದವ್ರು ಯಾರಾದರೂ ಈ ಥರ ಪ್ರಾಪರ್ ಡಾಕ್ಯುಮೆಂಟ್ಸ್ ಇರೋವಂಥದ್ದು, ಪ್ರಾಪರ್ ಡಾಕ್ಯುಮೆಂಟ್ಸ್ ಗೈಸ್, ಇದ್ರದ್ದು ಪ್ರಾಪರ್ ಡಾಕ್ಯುಮೆಂಟ್ಸ್ ಇರುವಂಥ ಹಸುಗಳು ಯಾರಿಗೆ ಬೇಕು ಕಾಲ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ. ನಂಬರ್ ನಿಮಗೆ ಆಲ್ರೆಡಿ ಗೊತ್ತಿದೆ, ಚಾನಲಲ್ಲಿದೆ. ಬೇಕಿದ್ದವ್ರು ಬುಕ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ದೊಡ್ಡ ಫಾರ್ಮಲ್ಲಿ ಇವಾಗ ಮಿಲ್ಕಿಂಗ್ ನಿಂತಿರೋ ಹಸುಗಳು ಇವೆಲ್ಲ. ಮಿಲ್ಕಿಂಗ್ ಆಗ್ತಾಯಿದೆ ಒಳಗಡೆ. ನೋಡಿ ಎಷ್ಟು ಹಸುಗಳಿದ್ದಾವೆ, ಮಿಲ್ಕಿಂಗ್ ಆಗ್ತದೆ. ಈಗ ನೋಡಿ ಗೈಸ್ ನಮ್ಮ ಹಸುಗಳು ಎಲ್ಲ ಇವಾಗ ಕಿಡ್ಸ್ ಚೆಕಪ್ ಆಗ್ತದೆ. ಅಂದರೆ ತೊಟ್ಟು ಚೆಕ್ ಮಾಡ್ತಿದ್ದಾರೆ ಕರೆಕ್ಟಾಗಿದೆಯಾ, ಏನು ಏನಾದ್ರು ಬಾವಿಗೆ ಏನಾದ್ರು ಆಗಿದೆಯಾ ಅಥವಾ ತೊಟ್ಟೇನಾದ್ರು ಫೇಲ್ ಆಗಿದೆಯಾ, ಪ್ರತಿಯೊಂದು ಇವಾಗ ಚೆಕ್ ಆಗುತ್ತೆ. ಇವೆಲ್ಲ ಮಿಲ್ಕಿಂಗ್ ಹಸುಗಳು ಗೈಸ್. ಈ ಸೈಡಲ್ಲಿ ಕಾಣಿಸ್ತಿರೋವೆಲ್ಲ ಮಿಲ್ಕಿಂಗ್ ಹಸುಗಳೇ. ಆ ಕಡೆ ಇದ್ದಾವೆ, ನಿಮಗೆ ಕ್ಯಾಮ್ರಾದಲ್ಲಿ ನೀಟಾಗಿ ಕಾಣಿಸ್ತೀರಾ, ಲೈವಲ್ಲಿ ಆದರೆ ನೀಟಾಗಿ ಕಾಣುತ್ತೆ. ನೋಡಿ ನಮ್ಮ ಹಸುಗಳೆಲ್ಲ ಅಲ್ಲಿ ನಿಂತಿದ್ದಾವೆ. ಎಲ್ಲ ಹಸುಗಳು ಇವಾಗ ನೀಟಾಗಿ ಚೆಕ್ ಆಗುತ್ತೆ. ನಮ್ದು 11 ಹಸುಗಳು ಪರ್ಚೇಸ್ ಆಗಿದೆ ಇವಾಗ ಇಲ್ಲಿ. ನೋಡಿ 12 ಹಸುಗಳು
ವೀಡಿಯೋ ತೋರಿಸ್ತೀನಿ ನಿಮಗೆ. ನೋಡಿ ಎಲ್ಲ ಮಿಲ್ಕಿಂಗ್ ಹಸುಗಳು. ಗೊಬ್ಬರ ಎಷ್ಟು ಇದು ಮಾಡ್ತೀರಾ, ಗೊಬ್ಬರ ಅಷ್ಟಿದೆ ಹಿಂಗಿದೆ ಅಂತ ನೋಡಿ. ಪಂಜಾಬ್ ಹಸುಗಳು ಪರಿಸ್ಥಿತಿ ನೋಡಿ ಯಾವ ಥರ ಇದ್ದಾವೆ ಅಂತ ನೋಡಿ. ಹೆಂಗೆ ಮಲಗಿದಾವೆ, ಗೊಚ್ಚೆ ಒಳಗೆ ಮಲಗಿದಾವೆ ಪಂಜಾಬ್ ಹಸುಗಳು. ಒಂದು ಸ್ವಲ್ಪ ಸಗಣಿ ಬಿದ್ದಿದ್ರೆ ಹೆಂಗೆ ಬಾಚಿ ನೀಟಾಗಿ ಮೈಯೆಲ್ಲ ತೊಳಿತೀರಾ ನೋಡಿ. ಹಸುಗಳ ಪರಿಸ್ಥಿತಿ ನೋಡಿ ಯಾವ ಥರ ಇದೆ. ಫುಲ್ ಎಲ್ಲ ಹಸುಗಳಿದ್ದಾವೆ ನೋಡಿ. ಆ ಕಡೆ ಎಲ್ಲ ಕಾಣಿಸ್ತಿರೋದು ನಿಮಗೆ ನೋಡಿ. ನಮ್ಮ ಹಸುಗಳು ಹೆಂಗಿದಾವೆ ನಿಂತಿದ್ದಾವೆ, ಎಲ್ಲ ದೊಡ್ಡ ಹಸುಗಳು ನೋಡಿ. ಫುಲ್ ಹಸುಗಳು ಅಷ್ಟೇ ಎತ್ಕೊಂಡು ಬರ್ತಾ ಇದೆ ಗೈಸ್. ಎಲ್ಲ ದೊಡ್ಡ ಹಸುಗಳು, ಯಾವುದು ಚಿಕ್ಕ ಹಸುಗಳಿಲ್ಲ. ನೀವೇ ನೋಡ್ತಾ ಇದ್ದೀರಾ, ಎಲ್ಲ ದೊಡ್ಡ ಹಸುಗಳು. ಸಣ್ಣ ಪುಟ್ಟ ಹಸುಗಳು ಪರ್ಚೇಸೇ ಮಾಡಿಲ್ಲ. ನೋಡಿ ಚೆಕ್ ಆಗ್ತಾಯಿದೆ. ಓಕೆ ಗೈಸ್, ಮತ್ತೆ ಸಿಗ್ತೀನಿ. ಎಲ್ಲ ಚೆಕ್ ಆದಮೇಲೆ ಫೈನಲಿ ಹಸುಗಳೆಲ್ಲ ಸೆಲೆಕ್ಟ್ ಆಗಿದೆ. ಎಲ್ಲ ಹಸುಗಳು ಸೆಲೆಕ್ಟ್ ಆಗಿ ಈಗ ಊಟ ಮಾಡೋಕ್ಕೆ ಬಂದೀವಿ ಗೈಸ್. ಟೈಮ್ ನೋಡಿ 7 ಗಂಟೆ ಆಗಿದೆ. ಬಿಸಿಲು ನೋಡಿ ಯಾವ ಥರ ಇದೆ. 7 ಗಂಟೆ ಆದರೂ ಈ ಮಟ್ಟಿಗೆ ಬೆಳಕಿದೆ. ಇನ್ನೂ 8 ಗಂಟೆ ಆದರೂ ಬೆಳಕಿರುತ್ತೆ ಗೈಸ್. ಇಲ್ಲಿ 8 ಗಂಟೆ ಆದರೂ ಸಿಕ್ಕಾಪಟ್ಟೆ ಬೆಳಕಿರುತ್ತೆ. 5:30 ಎನ್ಕೊಬಿಟ್ಟು 5:30ಗೆ ಊಟ ಮಾಡೋದ, ಇಷ್ಟು ಬೇಗ ಊಟ ಮಾಡೋದ ನೋಡೋ ಟೈಮ್ ಆಗಿ 7 ಗಂಟೆ. ಗೈಸ್ ನೋಡಿದರೆ ಬೆಳಗ್ಗೆ ತಿಂಡಿ ಎಷ್ಟೊತ್ತಿಗೆ ತಿಂದಿದ್ದೀವಿ ಅಂತ. ಈಗ ಊಟ ಮಾಡ್ತಿದ್ದೀವಿ ಈಗಷ್ಟೇ. ಈಗ ಊಟ ಮಾಡಿದ್ರೆ ಮತ್ತೆ ನಾಳೆ ಮಧ್ಯಾಹ್ನ ಊಟ ಮಾಡ್ತೀವಿ. ಸೊ ಈಗ ಊಟ ಮುಗಿಸಿ ಮತ್ತೆ ಸಿಗ್ತೀನಿ ಗೈಸ್ ನಿಮಗೆ. ಬನ್ನಿ, ಊಟ ಏನು ಆರ್ಡರ್ ಮಾಡಿದ್ದೀವಿ ತೋರಿಸ್ತೀನಿ. ಮಟನ್ ಆರ್ಡರ್ ಮಾಡಿದ್ದೀವಿ, ಬರ್ತಾ ಇವಾಗ ತೋರಿಸ್ತೀನಿ ಏನೇನು ತಿಂತೀವಿ ಆಯಿತಾ. 7 ಗಂಟೆ ಆದರೂ ಎಷ್ಟು ಬೆಳಕಿದೆ ನೋಡಿ ಇನ್ನು. ಸೊ ಬನ್ನಿ ಗೈಸ್. ನಮ್ಮ ಪಂಜಾಬಲ್ಲಿ ಹಾಯ್ ಮಾಡ್ತಿರೋದು ನಮ್ಮ ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ಹಾಯ್ भाई हाय बोलो। हाय। किधर से तुम? हम यूपी से भाई। यूपी से। तुम इधर पंजाब में पंजाब में काम करते हैं, होटल है भाई का। ओके ओके हाँ, यूपी वाइस मुरादाबाद ಓಕೆ ನೋಡಿ ಗೈಸ್, ಮಾತಾಡ್ತೀನಿ ಪಾಪ ಬಂದು ಅವಾಗಿಂದ ನಮ್ಮ ಜೊತೆನೇ ಇದ್ದಾರೆ. ಹುಡುಗ ಖುಷಿ ಆಗುತ್ತೆ ಈ ಥರ ನೋಡಿದ್ರೆ. ಒಂಥರ ಐ ಡಿ ಡಾಲ್ನ ಅಷ್ಟು डेयरी फार्म सर्च ಯಾವುದು कितने साल की है तुम? हम 13 साल के 13 साल की. इतना मेहनत करेगी इस साल से ನೋಡಿ. ಸಣ್ಣ 13 ವರ್ಷಕ್ಕೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಾನೆ ಪಾಪ. ಹೋಟೆಲಲ್ಲಿ ವೇಟರ್ ಕೆಲಸ ಮಾಡ್ತಾನೆ ಪಾಪ. ಸಣ್ಣ ಹುಡುಗ ಇನ್ನು. उसमें मिर्च कम रखना और नमकीन रखना, वो पैक करवा के ना। ಊಟ ಆರ್ಡರ್ ಮಾಡ್ತಾ ಇದ್ದಾರೆ. कितना टाइम लगे चिकन को? ಈಗ ಸಲಾಡ್ ಬಂದಿದೆ ಅಷ್ಟೇ. ಈಗ ರೆಡಿ ಮಾಡ್ತಾ ಇದ್ದಾರೆ. ಫೋನ್ कितने की है वो? ये 17,000 17,000 अभी 3-4 दिन पहले आईफोन था 13 प्रो। ಐಫೋನ್ ತಾ तुम्हारे पास? टूट गया सी ನೋಡಿ ಐಫೋನ್ ಇತ್ತಂತೆ ಇವ್ರ ಹತ್ರ. ಯಾವ್ದು 13 13 प्रो मैक्स 13 प्रो मैक्स 13 प्रो मैक्स ಇತ್ತಂತೆ. ನನ್ನ ಹತ್ರ 13 प्रो मैक्स ಬಂದಿದ್ದು. मैंने लिया था 58,000 रुपये का। 13 प्रो मैक्ಸ್ ನಾನು ಯೂಟ್ಯೂಬ್ ಚಾನಲೆಲ್ಲ ಮಾಡಿ ತುಂಬ ದಿವಸ ಆದಮೇಲೆ ತೊಗೊಂಡಿದ್ದು ಲೋನಲ್ಲಿ. ನೋಡಿ 13 ಪ್ರೋ ಮ್ಯಾಕ್ಸ್ ತೊಗೊಂಡಿದ್ದೆ ಅಂತ ಹುಡುಗ. ಹಾಂ, ಸಬ್ಸ್ಕ್ರೈಬ್ ಅಂತ ಮಾಡಿ ಸರ್. ನೋಡಿ ಗೈಸ್, ಎಷ್ಟು ಪಂಜಾಬ್ ಅವರು ಯು ಪಿ ಹುಡುಗ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ. ನೀವು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ करने के लिए बोलो। भाई सारे भाई को सपोर्ट करो, बहुत बड़े ब्लॉग बनाते हैं। ಥ್ಯಾಂಕ್ ಯು. ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀರ ಪಾಪ ಹುಡುಗ. ತುಂಬ ಖುಷಿ ಆಯಿತು. ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡೋದು ಬೇಗ ಸಬ್ಸ್ಕ್ರೈಬ್ ಮಾಡ್ತಾರೆ. ರೊಟ್ಟಿ ಬಂದಿದೆ, ರೊಟ್ಟಿ ಮಟನ್ ಬಂದಿದೆ. ಈಗ ಮತ್ತೆ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಬೇಕು. ತಿಂದು ಮತ್ತೆ ಸಿಗ್ತೀನಿ ಗೈಸ್. ಗೈಸ್ ಇವಾಗ ಫಾರ್ಮಿಂದ ಹೋಗ್ತಾ ಇದ್ದೀವಿ. ಇನ್ನೂ ಹೋಗ್ತಾ ಇದ್ದೀವಿ, ರಸ್ತೆಯಲ್ಲಿ ಇದ್ದೀವಿ, ರೋಡಲ್ಲಿ ಹೋಗ್ತಾ ಇದ್ದೀವಿ. 10 ಗಂಟೆ ಆಗೋಗಿದೆ ಗೈಸ್ ಆಗಲೇ. ಈಗ ಹೋಗ್ತಾ ಇದ್ದೀವಿ. ಐಸ್ ಕ್ರೀಮ್ ತೊಗೊಂಡಿದ್ದೀವಿ ತಿನ್ನೋಕ್ಕೆ. ಪಿಂಪಲ್ಸ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಗೈಸ್ ನಮಗೆ. ಅಲ್ಲಿ ನಾರ್ಮಲ್ ನಾನು ಇಲ್ಲಿ ಪಂಜಾಬ್ ಡಾಕ್ಟ್ರಿಗೆ ತೋರಿಸಿದ್ದೆ, ಕನ್ಸಲ್ಟ್ ಮಾಡಿದ್ದೆ. ಸೊ ಆದರೂ ಜಾಸ್ತಿ ಆಗಿದೆ ಪಿಂಪಲ್ಸ್. ನಾಳೆ ಹೋಗಿ ಕರ್ಕೊಂಡು ಹೋಗ್ತೀನಿ ನಮ್ಮ ಭಯ ಇಲ್ಲಿ ಅವ್ರು ನಾಳೆ ಇಲ್ಲಿ ಲೋಕಲ್ ಡಾಕ್ಟ್ರಿಗೆ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದ್ಸತಿ ತೋರಿಸ್ಬೇಕು. ಸ್ಕಿನ್ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಪಿಂಪಲ್ಸ್. ಮೆಡಿಸಿನ್ ಸಿಕ್ಕಿಲ್ಲ ಒಂದು 20-30 ದಿವಸ, ಒಂದು ತಿಂಗಳು ಹೆಚ್ಚು ಒಂದು ತಿಂಗಳು ಮೆಡಿಸಿನ್ ಸಿಕ್ಕಿರಲಿಲ್ಲ. ಏನು ಹಚ್ಚಿದೆ ಜಾಸ್ತಿ ಆಗ್ಬಿಟ್ಟಿತ್ತು. ನಾಳೆ ಇಲ್ಲೇ ಡಾಕ್ಟರ್ ವಿಸಿಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಬೇಕಾಗಿಂಗಿ ಸರ್ ಇವ್ರಿಗೂ ಇತ್ತಂತೆ ಗೈಸ್, ಫುಲ್ಲು ಬಾಡಿ ಫುಲ್ ಇತ್ತಂತೆ. ಸೊ ಈ ಕ್ಲಿಯರ್ ಆಗಿದೆ ಅಂತ, ಹಂಗಾಗಿ ತೋರಿಸೋಣ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡಬೇಕು, ನಾಳೆ ತೋರಿಸ್ಬೇಕು. ನನಗೆ ಟಾಪ್ ಕ್ವಾಲಿಟಿ ಕೌಸ್ ಪರ್ಚೇಸ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಎಲ್ಲ ಗೈಸ್ ಒಂದಕ್ಕಿಂತ ಒಂದು ಟಾಪಲ್ಲಿ ಇದ್ದಾವೆ. पर डे ऑल द बेस्ट। ಥ್ಯಾಂಕ್ ಯು भाई, ಥ್ಯಾಂಕ್ यू। और अरशद भाई बहुत भगवान आपको रोजी दे, आपके माँ बाप को और आपके परिवार को खुश रखे। हाँ आपका बहुत बड़ा नाम है पूरे कर्नाटका में। आपका साथ आज रह के बहुत अच्छा लगा। हाँ और आप ऐसे ही आगे जिंदगी में धंधा करते रहे और सभी भाइयों को प्यार ऐसे बने रहे। आप जैसे आपके पास लोग ट्रस्ट करते हैं ना कस्टमर, हाँ भाई, ऐसे ही आपके ऊपर सभी कस्टमर ट्रस्ट करें। तुमको पता लग गया ना कैसे ट्रस्ट करता है हमारे पास। बहुत 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 अच्छे लोग हैं आपके पास भी और आप भी अच्छे लोग हैं। हाँ भाई, देखो अपना असद भाई, हाँ भाई, अच्छे लोगों को अच्छे लोग मिलते हैं। हाँ कभी भी भगवान किसी का गलत नहीं करता। और जो गलत करने वाला पे सोचता है ना उसका पहले गलत हो जाता है। आजकल लोग पता क्या अपने ऊपर उठने के लिए जोर नहीं लगाते, दूसरों को नीचे गिराने के लिए जोर लगाते हैं। और वो भी गिर जाएगी, वही गिर जाएगी। मैं तो नहीं गिरेगी, जो खड्डा दूसरे को गिराने के लिए खोदेंगे ना, हम एक दिन उसी में खुद ही गिर जाते हैं। सही है ना? सही है भाई, सही है। क्योंकि हमको नहीं मालूम हमने खड्डा कहाँ खोद दिया। यही बात है, सब धंधा करो। ಎಷ್ಟು ಪ್ರೀತಿ ಇದೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. धंधा करो। उनको पता लगता ना कितना मार्जिन लगता मैंने
मार्जिन गाय के ऊपर आपने प्राइस भी बहुत अच्छा भरा है क्योंकि आपने Guys, ನೋಡಿ, सोचा क्या ಎಲ್ಲ सोचा है ಎಲ್ಲ ದೊಡ್ಡ ದೊಡ್ಡ ಹಸುಗಳು ಇವ್ರಿಗೂ ಗೊತ್ತು ನಾನು ಎಷ್ಟು ರೇಟಿಗೆ ಸೇಲ್ ಮಾಡ್ತೀನಿ ಅಂತ ಇವ್ರು ಯೂಟ್ಯೂಬ್ ಅಲ್ಲಿ ನೋಡ್ತಾರೆ ನನ್ನ आपने videos. आपने क्या सोचा है इसमें हम्म। गोशा भाई मेरे को दाम अच्छा लगने जाओ 10,000 गाय के ऊपर अच्छा लगाओ हम्म। बट मेरे को माल अच्छा लेके दो क्योंकि मेरे किसानों को कोई दिक्कत ना आए हाँ आगे जाकर यही बात है ना भाई, किसान भाई एक ट्रस्ट करेगा क्योंकि तो मेरे को उसको ये बात आपकी बहुत अच्छी लगी क्योंकि हाँ। कोई भी सेलर होता है हम्म। बोलता है मेरे को गाय काम में चाहिए वो कम वाला कौन होता है खोटा माल लेके जाता है हाँ वही बात और है ना, आगे अच्छे दाम में इसको कस्टमर को चेप देता है सही बात है. वो बात गलत है ನೋಡಿ guys, ಅವ್ರು आपने ಹೇಳ್ತಿರೋದು, सोचा गोशा भाई 10,000 बल्कि ज्यादा लगे मेरा भाई 10,000 नहीं 15,000 ज्यादा मिल रहे 15,000 तो ज्यादा लगे तो मैं गाय अच्छी लूंगा अच्छी ही गाय तो अच्छा मिलना है. आओ. मेरे को बहुत बहुत अच्छी लगी आपकी हाँ इस बात में मेरे को बहुत दिल खुश हो गया आपका जो आप Thank you, लोग इतना वही बात है भाई, किसानों का किसान ध्यान ने- रखते हैं हाँ. किसान ही हमारी अच्छी चीज है भाई हमारी जी भाई जिंदगी वो तो है, भगवान किसान की है। तरह किसान ने तो भगवान की तरह मंजे तो उतना ट्रस्ट करता है ना, मैं भी उस ट्रस्ट को बढ़ना है. बढ़ना है एक अच्छी गाय दिला दिया तो वो नेम करेंगी और आशीर्वाद करेगी, तुमको भी बिल्कुल, करेगी, बिल्कुल, मंजे भी बिल्कुल। करेगी. देखो भाई हाँ, वैसा आप पहले आपको दुआ मिलेगी हम्म. और आपसे आगे हमारे पास आएगी हाँ खुद है ना. क्योंकि जो धंधा है आपके थ्रू होएगा हम्म. जो माल हमारे थ्रू इधर से जाएगा हमारे को दुआ मिलेगी आपको भी मिलेगी हाँ भाई क्योंकि ನೋಡಿ लोग ನಾನು भी ಹೇಳೋದು दुआ ಇಷ್ಟೇ, लो। ಅವರಿಗೆ 10,000 ಜಾಸ್ತಿ ಇರೋ ಪರವಾಗಿಲ್ಲ, ಒಳ್ಳೆ ಹಸುಗಳು जो ಕೊಡ್ಸಿ ನನಗೆ, आज ಬೀಳ್ हमने ಹಸುಗಳು. लॉट कर लिया है हम्म. बहुत अच्छा लॉट लिया है कैसे है लॉट? बहुत बहुत टॉप क्वालिटी लॉट आपने ಗೈಸ್ जो 7th ಜನರೇಷನ್ ಫುಲ್ ರೆಕಾರ್ಡೆಡ್ ಅನಿಮಲ್ಸ್ ತಗೊಂಡಿರೋದು ಇವಾಗ ನಾನು 11 ಹಸು 12 ಹಸು ಫುಲ್ ರೆಕಾರ್ಡ್ ಅನಿಮಲ್ಸ್ ತಗೊಂಡಿರೋದು. 10,000 15,000 ಜಾಸ್ತಿ ಇರೋ ಪರವಾಗಿಲ್ಲ, ನಾನು ಒಳ್ಳೆ ಹಸು ಕೊಡಬೇಕು ರೈತರಿಗೆ ಕಮ್ಮಿ ಮಾರ್ಜಿನ್ ಅಲ್ಲಿ ಅಂತ ಹೇಳ್ಬಿಟ್ಟು ಇವ್ರದ್ದು ತೆಗೆಸ್ಕೊಂಡಿರೋದು ಎಲ್ಲ ಟಾಪ್ ಕ್ವಾಲಿಟಿ ಹಸುಗಳು. ಸೊ ಈ ತರ ಟ್ರಸ್ಟ್ ಇಡಿ ಬರುತ್ತೆ, ಇದು ವ್ಲಾಗ್ ನಿಮಗೆ ಸಪರೇಟ್ ವಿಡಿಯೋ ಬರುತ್ತೆ ಹಸುಗಳು ಸೇಲ್ ಇರೋದು. ಈಗ ಹೋಗ್ತಾ ಇದೀವಿ ಗೈಸ್, ಈಗ ಮನೆಗೆ ಹೋಗ್ತಾ ಇದೀವಿ, ಇನ್ನೊಂದು 10 ನಿಮಿಷದಲ್ಲಿ ರೀಚ್ ಆಗಿ ಹೋಗ್ತೀವಿ. ಇವ್ರ ಮನೆ ಹತ್ರನೇ, ನಮಗೂ ನಾವು ಅಲ್ಲೇ ಇರೋದು, ಇವ್ರ ಮನೆ ಹತ್ರನೇ ಇರೋದು ರೂಮು. ಸೊ ಹೋಗಿ ಈಗ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗ್ಬಿಟ್ಟಿದೆ ಗೈಸ್, ಹೋಗಿ ಮನ್ಕೊಬೇಕು, ಊಟ ಎಲ್ಲ ಆಗಿದೆ, ಹೋಗಿ ರೆಸ್ಟ್ ಮಾಡ್ಬೇಕಷ್ಟೇ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ, ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮಂಥ ಬಡ ರೀತಿಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದೇ ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು.